ನಮಸ್ತೆ ಫ್ರೆಂಡ್ಸ್, ಸ್ವಂತ ವಾಕ್ಯ ರಚನೆ ಮಾಡುವುದು ಹೇಗೆ ಅಂತ ನಾನು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ಮುಂದುವರಿಯುತ್ತಾ ಒಂದನೇ ಪದ ಚಕ್ಕಡಿ. ಪದದ ಅರ್ಥ ನೋಡಿ. ಎತ್ತಿನ ಗಾಡಿ. ಸ್ವಂತ ವಾಕ್ಯ. ಪ್ರಾಚೀನ ಕಾಲದಲ್ಲಿ ಜನರು ಚಕ್ಕಡಿಯಲ್ಲಿ ಸ್ಥಳದಿಂದ ಸ್ಥಳಕ್ಕೆ ಹೋಗುತ್ತಿದ್ದರು. ಸ್ವಂತ ವಾಕ್ಯ ರಚನೆಯಲ್ಲಿ ಯಾವ ಪದವನ್ನು ಕೇಳಿರುತ್ತಾರೆ ಚಕ್ಕಡಿ ಅನ್ನೋ ಪದವನ್ನು ಉದ್ಧರಣ ಚಿಹ್ನೆ ಹಾಕಿ ಜೊತೆಗೆ ಅಡಿಗೆರೆಯನ್ನು ಕೂಡ ಹಾಕಿ. ಎರಡನೆಯ ಅಂಶ ಮರ ಕೇರುವ ಸಾಧನ. ಅರ್ಥ ಇಲ್ಲಿ ನೋಡಿ ಪದದ ಅರ್ಥ. ಇನ್ನು ವಾಕ್ಯ ನೋಡಿ. ನನ್ನ ಅಮ್ಮ ಅಕ್ಕಿಯನ್ನು ಮರದಿಂದ ತೆಗೆಯುತ್ತಾರೆ. ಸ್ವಂತ ವಾಕ್ಯ ರಚನೆಯಲ್ಲಿ ಮರ ಅನ್ನೋ ಪದವನ್ನು ನಾನಿಲ್ಲಿ ಉದ್ಧರಣ ಚಿಹ್ನೆ ಹಾಕಿ ತೋರಿಸಿದ್ದೀನಿ. ಜೊತೆಗೆ ಅಡಿಗೆರೆ ಅಥವಾ ಅಂಡರ್ಲೈನ್ ಕೂಡ ಮಾಡಬೇಕು ಸ್ವಂತ ವಾಕ್ಯ ರಚನೆ ಮಾಡಬೇಕಾದ್ರೆ. ಮೂರನೇ ಪದ ಪತ್ರೆ. ಪದದ ಅರ್ಥ ಅಂದರೆ ಎಲೆ, ಯಾವುದಾದರೂ ಎಲೆ ಇರಬಹುದು. ಸ್ವಂತ ವಾಕ್ಯ ರಚನೆ ನೋಡಿ. ಶಿವನ ಪೂಜೆಯಲ್ಲಿ ಬಿಲ್ವ ಪತ್ರೆಯನ್ನು ಉಪಯೋಗಿಸುತ್ತಾರೆ. ಇಲ್ಲಿ ಪತ್ರೆ ಅನ್ನೋ ಪದವನ್ನು ನಾನು ಉದ್ಧರಣ ಚಿಹ್ನೆ ಹಾಕಿ ತೋರಿಸಿದ್ದೀನಿ. ಜೊತೆಗೆ ಅಡಿಗೆರೆಯನ್ನು ಕೂಡ ಹಾಕಬೇಕು. ನಂತರದ ಪದ ನಾಲ್ಕನೇದು ಅವನಿ. ಪದದ ಅರ್ಥ ಅಂದರೆ ಭೂಮಿ. ಅವನಿ ಪದದ ಅರ್ಥ ಭೂಮಿ. ವಾಕ್ಯ ನವಗ್ರಹಗಳಲ್ಲಿ ಭೂಮಿಯು ಒಂದು ಗ್ರಹವಾಗಿದೆ. ನವಗ್ರಹಗಳಲ್ಲಿ ಅವನಿ ಅನ್ನೋ ಪದವನ್ನು ನಾವಿಲ್ಲಿ ಬಳಸಬೇಕು. ಅವನಿಯು ಒಂದು ಗ್ರಹವಾಗಿದೆ. ಅವನಿ ಅಂದರೆ ಭೂಮಿ. ಐದನೆಯ ಪದ ಕಡವರ. ಪದದ ಅರ್ಥ ಅಂದರೆ ಚಿನ್ನ ಅಥವಾ ನಿಧಿ ಅಂತ ಅರ್ಥ. ಸ್ವಂತ ವಾಕ್ಯ ನೋಡಿ. ಭೂಮಿಯಲ್ಲಿ ಸಿಗುವ ಹಲವು ಲೋಹಗಳಲ್ಲಿ ಕಡವರವು ಒಂದು ಲೋಹ. ಇಲ್ಲಿ ಕಡವರ ಪದ ಉದ್ಧರಣ ಚಿಹ್ನೆ ಹಾಕಿದೆ. ಜೊತೆಗೆ ಅಡಿಗೆರೆ ಕೂಡ ಹಾಕಬೇಕು. ಆರನೇ ಪದ ಪರಿಭವ. ಅರ್ಥ ತಿರಸ್ಕಾರ ಅಥವಾ ಸೋಲು. ಪರಿಭವ ಅಂದರೆ ತಿರಸ್ಕಾರ ಅಥವಾ ಸೋಲು ಎನ್ನುವುದು ಪದದ ಅರ್ಥ. ಸ್ವಂತ ವಾಕ್ಯ ವಿದ್ಯಾರ್ಥಿಗಳ ಪರಿಭವ ಗೆಲುವಿನ ಸೋಪಾನ. ಇಲ್ಲಿ ಪರಿಭವ ಅನ್ನೋ ಪದವನ್ನು ನಾನಿಲ್ಲಿ ಉದ್ಧರಣ ಚಿಹ್ನೆ ಹಾಕಿ ತೋರಿಸಿದ್ದೀನಿ. ಜೊತೆಗೆ ಅಡಿಗೆರೆ ಕೂಡ ಹಾಕಬೇಕು. ಏಳನೇದು ಅಬುಧಿ. ಅರ್ಥ ಸಮುದ್ರ. ವಾಕ್ಯ ಅಬುಧಿಯ ನೀರು ಉಪ್ಪಿನಿಂದ ಕೂಡಿರುತ್ತದೆ. ಅಬುಧಿ ಅನ್ನೋ ಪದವನ್ನು ಉದ್ಧರಣ ಚಿಹ್ನೆ ಹಾಕಿ ಅಡಿಗೆರೆಯನ್ನು ಹಾಕಬೇಕು. ಎಂಟನೇ ಪದ ಧುರ. ಅರ್ಥ ಕಾಳಗ ಅಥವಾ ಯುದ್ಧ ಅಂತ ಕೂಡ ಹೇಳ್ತಾರೆ. ವಾಕ್ಯ ನೋಡಿ. ಮಹಾಭಾರತದ ಧುರ ದಾಯಾದಿಗಳಾದ ಕೌರವ ಪಾಂಡವರಿಗೆ ನಡೆಯಿತು. ಮಹಾಭಾರತದ ಧುರ ದಾಯಾದಿಗಳಾದ ಕೌರವ ಪಾಂಡವರಿಗೆ ನಡೆಯಿತು ಅನ್ನುವಂತಹದ್ದು ವಾಕ್ಯ. ಧುರ ಅನ್ನೋ ಪದ ಉದ್ಧರಣ ಚಿಹ್ನೆಯಲ್ಲಿ ಹಾಕಲಾಗಿದೆ. ಜೊತೆಗೆ ಅಡಿಗೆರೆ ಕೂಡ ಹಾಕಬೇಕು. ಒಂಬತ್ತನೇದು ಪಸಾಯ. ಅರ್ಥ ಅಂದರೆ ಉಡುಗೊರೆ ಅಥವಾ ಬಹುಮಾನ. ಇದು ಸಂಸ್ಕೃತ ಪದ. ವಾಕ್ಯ ನನ್ನ ಹುಟ್ಟು ಹಬ್ಬಕ್ಕೆ ನನ್ನ ಗೆಳೆಯ ಪಸಾಯ ಕೊಟ್ಟನು. ಬಹುಮಾನ ಅಥವಾ ಉಡುಗೊರೆ ಕೊಟ್ಟನು. ಪಸಾಯ ಪದವನ್ನು ಉದ್ಧರಣ ಚಿಹ್ನೆ ಹಾಕಿ ಅಡಿಗೆರೆ ಕೂಡ ಹಾಕಬೇಕು. ಯಾಕೆಂದರೆ ಆ ಪದವನ್ನು ಸ್ವಂತ ವಾಕ್ಯದಲ್ಲಿ ಕೇಳಿರ್ತಾರೆ. ಇನ್ನು ಕಡೆಯದು ಹತ್ತನೇದು ಮೂಜಗ. ಪದದ ಅರ್ಥ ಅಂದರೆ ಮೂರು ಲೋಕ. ಮೂಜಗ ಅಂದರೆ ಮೂರು ಲೋಕ. ಇದು ಸಂಸ್ಕೃತ ಪದ ಆಗಿದೆ. ವಾಕ್ಯ ಶಿವದೇವರು ಮೂಜಗದ ಒಡೆಯ. ಇಲ್ಲಿ ಮೂಜಗ ಪದವನ್ನು ಉದ್ಧರಣ ಚಿಹ್ನೆ ಹಾಕಿ ತೋರಿಸಿದೆ. ಜೊತೆಗೆ ಅಡಿಗೆರೆ ಕೂಡ ಹಾಕಬೇಕು. ಇದಾಗಿದೆ 10 ಪದಗಳಿಗೆ ಸ್ವಂತ ವಾಕ್ಯ ರಚನೆ ಮಾಡುವ ವಿಧಾನ. ನನ್ನ ಮತ್ತಷ್ಟು ಸ್ವಂತ ವಾಕ್ಯ ರಚನೆ ಮಾಡುವ ವಿಡಿಯೋಗಳು ಸ್ವಂತ ವಾಕ್ಯ ರಚನೆ ಮಾಡುವಂತಹದನ್ನು ನಿಮಗೆ ತಿಳಿಸ್ಕೊಡುತ್ತೆ. ಆ ವಿಡಿಯೋಗಳ ಒಂದು ಪ್ಲೇಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ. ತಪ್ಪದೆ ಅದನ್ನು ಕೂಡ ನೋಡಬಹುದು. ಇನ್ನು ವಿಡಿಯೋ ಇಷ್ಟವಾದರೆ ಮೊದಲ ಬಾರಿಗೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೆ ಒಂದು ಲೈಕನ್ನು ಕೊಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ. ಹಾಗೆಯೇ ಬೆಲ್ ಐಕಾನ್ಲೇ ಕ್ಲಿಕ್ ಮಾಡಿ ಮತ್ತಷ್ಟು ವಿಡಿಯೋಗಳ ಬೆಲ್ ನೋಟಿಫಿಕೇಷನ್ಗಾಗಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರೋ ಅವರಿಗೆಲ್ಲ ಲವ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು. ಧನ್ಯವಾದಗಳು.